ಇನ್ನು ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ಅಸ್ತ್ರಗಳು ಪ್ರಯೋಗವಾಗ್ತಾ ಇದೆ, ದಿನಕ್ಕೊಂದು ದಾಳವನ್ನ ಉರುಳಿಸಲಾಗ್ತಾ ಇದೆ. ಲೀಡರ್ಶಿಪ್ ಲಡಾಯಿ ನಡೀತಾ ಇರುವಂತಹ ಹೊತ್ತಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ಬಗ್ಗೆ ಮಾತನಾಡಿರುವಂತದ್ದು ಸಂಚಲನ ಸೃಷ್ಟಿಸಿದೆ. ಇನ್ನು ಸಿಎಂ ಆಪ್ತ ಬಣ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ರೆ, ಡಿಕೆ ಬಣದ ನಾಯಕರು ಡಿಸಿಎಂ ಮಾತನ್ನ ಅಂದ್ರೆ ನಾಯಕತ್ವದ ಮಾತುಗಳನ್ನು ಅವ್ರು ಆಡಿದ್ರಲ್ಲ ಅದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ನನ್ನ ಲೀಡರ್ಶಿಪ್ ನಲ್ಲಿ ಚುನಾವಣೆ ನಡೆದಾಗ ಮೊನ್ನೆ ಡಿಕೆ ಬಾಣ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ. ಪಕ್ಷ ತೀರ್ಮಾನ ಮಾಡ್ಬೇಕಲ್ವಾ, ಸತೀಶ್ ಜಾರಕಿಹೊಳಿ ತಿರುಗು ಬಾಣ. ಪಕ್ಷ ಮಾಡ್ಬೇಕಲ್ಲ, ನಾವಲ್ಲ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ, ಎಲ್ಲರದಕ್ಕೂ ಬದ್ಧರಾಗಿರಬೇಕು. ಕಾರ್ಯಕರ್ತರಿಗೆ ಸ್ಪಂದಿಸಲು ರಾಜೀನಾಮೆಗೆ ಸಿದ್ಧ ಎಂದ ಪರಮೇಶ್ವರ್. ಎಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಡಿಕೆ ಲೀಡರ್ಶಿಪ್ ಬಾಣ, ಸಿದ್ದು ಬಣದಿಂದ ತಿರುಗು ಬಾಣ. ಮುಂದಿನ ಚುನಾವಣೆಗೆ ನನ್ನದೇ ಲೀಡರ್ಶಿಪ್ ಅನ್ನೋ ಸಂದೇಶ ಸಾರಿದ್ದ ಡಿಕೆಗೆ ಸಿಎಂ ಆಪ್ತ ಬಣ ಪ್ರತ್ಯಾಸ್ತ್ರ ಹೂಡಿದೆ. ನಿನ್ನೆಯೇ ಕೌಂಟರ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದ ಸತೀಶ್ ಜಾರಕಿಹೊಳಿ ಲೀಡರ್ಶಿಪ್ ಬಗ್ಗೆ ಪಕ್ಷ ತೀರ್ಮಾನ ಮಾಡಬೇಕಲ್ಲ ಅಂತ ನಯವಾಗೆ ತಿವಿದಿದ್ರು. ಇಂಥ ಹೊತ್ತಲ್ಲೇ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ದಾಳ ಉರುಳಿಸಿರೋದು ನಾನಾ ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ. ಎಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ಕೇಳಿದ್ರಲ್ಲ, ರಾಜೀನಾಮೆ ಕೊಡ್ತೀನಿ, ಅವಾಗ ನಿಮ್ ಜೊತೆ ಇರ್ತೀನಿ ಹೀಗೆಂದ ಪರಮೇಶ್ವರ್ ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿದ್ರಾ ಅನ್ನೋ ಚರ್ಚೆ ಹುಟ್ಟಾಕಿದೆ. ಅದ್ ಹೇಗೆ ಅಂದ್ರೆ, ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸಲು ಆಗದೇ ಇದ್ದದಕ್ಕೆ ಪರಮೇಶ್ವರ್ ಕೊರಟಗೆರೆ ಕಾರ್ಯಕರ್ತರ ಸಭೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದು, ನಿಮ್ಮ ಜೊತೆ ಇರಲು ರಾಜೀನಾಮೆ ಕೊಡಲು ರೆಡಿ ಎಂದಿದ್ದಾರೆ. ಇದು 108 ರಾಜಕೀಯ ವ್ಯಾಖ್ಯಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಎಚ್ ಕೆ ಪಾಟೀಲ್, ಗೊಂದಲ ಸೃಷ್ಟಿಸುವಂತ ಮಾತುಗಳಿದ್ವು ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಡ್ತಕ್ಕಂಥ ಮಾತುಗಳಿವು. ಅದಕ್ಕೆ ಇವು ಯಾವುಗಳಿಗೂ ನಾನು ಪ್ರತಿಕ್ರಿಯಿಸೋದಿಲ್ಲ. ಸಿಎಂ ಬದಲಾವಣೆ ಕಪೋಲ ಕಲ್ಪಿತ ಎಂದ ಎಚ್ ಕೆ ಪಾಟೀಲ್, ಸಿಎಂ ಸ್ಥಾನ ಇರೋದು ರೆಕಾರ್ಡ್ ಮುರಿಯೋದಕ್ಕಲ್ಲ ಎಂದ ಮಾದೇವಪ್ಪ. ಡಿಕೆ ಲೀಡರ್ಶಿಪ್ ಮಾತಿನ ಬಳಿಕ ಪ್ರತಿಕ್ರಿಯಿಸಿರುವ ಸಿಎಂ ಆಪ್ತ ಬಣದ ಸಚಿವ ಎಚ್ ಸಿ ಮಾದೇವಪ್ಪ, ನಾಯಕತ್ವದ ಬದಲಾವಣೆಯೂ ಇಲ್ಲ ಅಂದ್ರು. ಸಿಎಂ ಸ್ಥಾನ ರೆಕಾರ್ಡ್ ಮುರಿಯೋಕ ಇರೋದು ಅಂತ ಪ್ರಶ್ನಿಸಿದ್ರು. ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ಇಲ್ಲ. ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್. ಹೀಗಾಗಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಹಾಗಾಗಿ ನಾವು ಮಾತಾಡಬೇಕಾದ ಅಗತ್ಯ ಇಲ್ಲ. ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯೋಕೆ ಇರೋದು. ಅವಕಾಶ ಸಿಕ್ಕಿದಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಸೋಷಿಯಲ್ ಸಮುದಾಯಗಳಿಗೆ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಳೋದು. ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಕೂಡ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ನನ್ನ ಜನ ಅನ್ನೋದು ಬಯಸಿದ್ರು. ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ, ಜನರ ಆಶೀರ್ವಾದ ಸಿಗುತ್ತೆ, ಆ ಸಂದರ್ಭದಲ್ಲಿ ಆಗುತ್ತೆ. ಸಿಎಂ ಬದಲಾವಣೆ ವಿಚಾರ ಇಲ್ಲ. ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನಿದಾವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳು ಇರುವಂಥ ಮಾತಲ್ಲ. ನಮ್ಮ ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಡ್ತಕ್ಕಂಥ ಮಾತುಗಳಿವು. ಹೀಗೆ ಸಿಎಂ ಆಪ್ತ ಬಣ ಡಿಕೆ ಮಾತಿಗೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ರೆ, ಡಿಕೆ ಲೀಡರ್ಶಿಪ್ ಮಾತನ್ನ ಟಿಬಿ ಜಯಚಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ರಾಜಣ್ಣ ವಿರುದ್ಧ ಗುಡುಗಿದ್ದಾರೆ. ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಾದಾಗ ಒಮ್ಮೊಮ್ಮೆ ಆ ರೀತಿಯಾದಂಥ ಹೇಳಿಕೆಗಳನ್ನ ಮಾಡಬೇಕಾಗ್ತದೆ. ನಾನಿದ್ದೇನೆ ಅಂತಕ್ಕಂಥ ರೀತಿಯಲ್ಲಿ ಆ ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕಾದಾಗ ಯಾವುದು ಇಲ್ಲ ಅಂಥದ್ದು, ಯಾವುದು ಪ್ರಸಂಗಗಳಿಲ್ಲ, ಇವೆಲ್ಲ ಊಹಾಪೋಹ. ಎಲ್ಲ ಅದ್ಭುತವಾಗಿ ಸರ್ಕಾರ ನಡೀತಾ ಇದೆ. ಈ 5 ವರ್ಷ ಎಲ್ಲ ಮುಂದಿನ 5 ವರ್ಷ ಕಾಂಗ್ರೆಸ್ ಸರ್ಕಾರ ಬರೋಂಥ ಕಾರ್ಯಕ್ರಮಗಳನ್ನ ನಾವು ತಂದಿದ್ದೀವಿ. ಆದರೆ ಸಹಜ ಅದು. ಆ್ಯಕ್ಚುಲಿ ರಾಜಣ್ಣವ್ರು ಮಾತಾಡಿದ ತಪ್ಪೆ. ನಾನು ಮಾತಾಡಬೇಕು ಅಂತಿದ್ದೆ, ನಮ್ಮ ಹೈಕಮಾಂಡ್ ಯಾರು ಮಾಧ್ಯಮಗಳಿಗೆ ಮಾತಾಡಬಾರ್ದು ಅದಕ್ಕೆ ಮಾತಾಡ್ತಿಲ್ಲ. ರಣಹದ್ದುಗಳಂತೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ಬಿಜೆಪಿ ಟೀಕೆ. ನಾಯಕತ್ವವನ್ನ ಜನ ಕೊಡಬೇಕು ಅಂತ ಸಿಟಿ ರವಿ ಕಾಲೆಳೆದಿದ್ರೆ, ರಣಹದ್ದುಗಳಂತೆ ಅಧಿಕಾರಕ್ಕಾಗಿ ಕಚ್ಚಾಡ್ತಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಗುಡುಗಿದ್ದಾರೆ.
ಇವತ್ತು 4 ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ. ಲಿಂಗಾಯತರು ನಮಗೆ ಬೇಕಂತಾರ, ದಲಿತರು ನಮಗೆ ಬೇಕಂತಾರ, ಗೌಡರು ನಮಗೆ ಬೇಕಂತಾರ, ಹಿಂದುಳಿದವರು ನಮಗೆ ಬೇಕಂತಾರ. ಈ ರೀತಿ 4 ಗುಂಪುಗಳಾಗಿ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ಸತ್ತ ಪ್ರಾಣಿ ತಿನ್ನಲಿಕ್ಕೆ ರಣಹದ್ದುಗಳೇನು ಕಚ್ಚಾಡ್ತಾ ಇರ್ತಾವ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೆ. ಎಲ್ಲೊಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ. ನಾನು ಕಾಂಗ್ರೆಸ್ನ ಪಾರ್ಟಿ ಅವ್ರು ಯಾರು ಲೀಡರ್ಶಿಪ್ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಿಸಿದ್ದು. ಆದರೆ ನನ್ನ ತಿಳುವಳಿಕೆ ಪ್ರಕಾರ ನಾಯಕತ್ವ ಅನ್ನೋದು ಜನ ಕೊಡಬೇಕಾಗಿರೋದು. ನಾಯಕತ್ವ ಅದು ರೂಪುಗೊಳ್ಳೋದು ಯಾವ ಕಾರಣಕ್ಕೆ ರೂಪುಗೊಳ್ಳುತ್ತೆ? ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ನಾಯಕತ್ವ ರೂಪುಗೊಳ್ಳುತ್ತೆ. ಅದೇನೇ ಹೇಳಿ, ಇಷ್ಟು ಪಟ್ಟದಾಟ ಮಾತಿನ ಮಲ್ಲಯುದ್ಧದಿಂದ ಸದ್ದು ಮಾಡ್ತಾ ಇದ್ದ ಕಾಂಗ್ರೆಸ್ ಮನೆಯಲ್ಲಿ ಪರಮೇಶ್ವರ್ ಸಿಡಿಸಿದ ರಾಜೀನಾಮೆ ದೊಡ್ಡ ಅಚ್ಚರಿ ಹುಟ್ಟಿಸಿರುವಂತದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.